ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿನುತಾ ಹರೀಶ್ ಯೂಟ್ಯೂಬ್ ಚಾನಲ್. ಇಲ್ಲಿ ನಮ್ಮ ಮನೆಯವರು ತೊಟ್ಲಿಗೆ ಹಾಕಬೇಕಲ್ಲ ನನ್ನ ಮಗನ್ನ. ಸೊ ಹಾಗಾಗಿ ಇದು ನನ್ನದೇ ತೊಟ್ಲು. ಮೇಲೆ ಎತ್ತಿಕ್ಬಿಟ್ಟಿದ್ದು, ಅದನ್ನು ವಾಶ್ ಮಾಡಿ ಪೇಂಟ್ ಮಾಡೋಕ್ಕೆ ಎತ್ತಿಟ್ಕೊತಿದ್ದಾರೆ. ಆಮೇಲೆ ಏನಪ್ಪ ಅಂದರೆ ಲೋಸನ್ನೇ, ಅದು ಕ್ರೀಮು ಬೇಡ. ಅದು ತಗೊಂಡು ಯಾವ ಕಾಲ ಆಯಿತು, ಅದು ಬಾಕ್ಸ್ ಒಳಗಡೆನೆ ಬಿದ್ದೈತಿ. ಓ ಆಯುಷ್ಮಾನ್ ಕಾರ್ಡ್ ಮಾಡಿದವ ಇವಾಗ ಬೇಕಾಗಿತ್ತು ಎಮರ್ಜೆನ್ಸಿಗೆ. ಅಲ್ಲಿ ಕನ್ನಡಿ ತಾವು ಬೆಂಡಿ ಥರ ತಗ್ಬ ಏರ್ ಬೆಂಡ್ ಹಾಕೋದು ಇವು ಬೇಡವಾ? ಏನವು? ವಾಲೆ ವಾಲೆ ಯಾವ ಒಲೆ? ವಾಲೆ ನಾನು ಯಾವ ಒಲೆನೂ ಹಾಕೊಳ್ಳಲ್ಲ. ನಾನೆಲ್ಲ ಬಿಟ್ಬಿಟ್ಟಿದ್ದೀನಿ. ಹ್ಞೂ, ನೀನು ಕುಣಿಸ್ತಾ ಇದ್ದಲ್ಲ, ಅದಕ್ಕೆ ಕುಣಿತಾ ಇತ್ತು. ಅದಕ್ಕೂ ಟ್ರೈಪೋಡ್ದು ಅದು ಆ ಸ್ಟ್ಯಾಂಡ್ದು ಅದು ಬಾಕ್ಸ್ ಒಳಗೆ ಹಾಕಿಕ್ಕು ನೋಡೋಣ. ಡ್ರೈ ಪೌಡರ್ ತರಬೇಕಾಯ್ತು. ಇದನ್ನು ಡ್ರೈ ಪೌಡರ್ ಬಾತ್ರೂಮ್ಗೆ ಹೋಗೋಕ್ಕೆ ಬೆಳಗ್ಗೆ ಉಡ್ವರ್ಸು ಈಗಲೇ ಹಾಕಾರೆ ಮಗಿಗೆ. ಯಾವಾಗ ಹಾಕೋದು ತಿಂಗಳು ತುಂಬಕ್ಕೆ ಬೇಡ ಅಂದ್ರು ಈ ನಾಟಕಗಳು ಆಡ್ಕೊಂಡು ಇಬ್ರು ಆಡ್ತಾ ಇದ್ದೀರಲ್ಲ. ಓ, ಹೊಡಿತಾ ಇದ್ದೀನಿ. ನೋಡಿ, ಇಷ್ಟು ಮಟ್ಟಿಗೆ ಪೇಂಟ್ ಮಾಡಿ ಒಣಗಿಸ್ಬಿಟ್ಟು ಇಟ್ಬಿಟ್ಟು ಹೋಗ್ತಾ ಇದ್ದಾರೆ ನಮ್ಮ ಮನೆಯವರು. ಇಲ್ಲಿ ಇದು ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂಮೇಷನ್ ಮಾಡ್ತಾಯಿದ್ದೀನಿ. ಇಲ್ಲಿ ನನ್ನ ಮಗ 5 ಗಂಟೆಗೆ ಎದ್ದು ಸ್ವಲ್ಪ ಫೀಡ್ ಮಾಡಿದ್ದೆ, ತೂಡಿಸ್ತಾ ಇದ್ದ. ಹಂಗೂ ನಮ್ಮಮ್ಮ 5 ಗಂಟೆಗೆ ನನಗೆ ಸ್ನಾನ ಆಗಿತ್ತು, ಯಾಕಂದರೆ ಇವತ್ತು ಸೂತ್ಕ ತೊಗೊಂಡು ಪಾಪನ ತೊಟ್ಲಿಗೆ ಹಾಕಬೇಕಿತ್ತು. ಸೊ ದಟ್ ಅದಕ್ಕೋಸ್ಕರ ನನಗೆ ಸ್ನಾನ ಆಗಿತ್ತು 5 ಗಂಟೆಗೆ. ಅವನಿಗೆ ಸ್ವಲ್ಪ ಫೀಡ್ ಮಾಡಿಬಿಟ್ಟು ಸ್ವಲ್ಪ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸೋಣ ಅಂತೇಳ್ಬಿಟ್ಟು ಹಂಗೆ ಸ್ವಲ್ಪ ಮಲಗಿಸಿದ್ವಿ. ಅಷ್ಟರಲ್ಲಿ ನಮ್ಮಮ್ಮ ನೀವು ನೋಡ್ತಾ ಇರ್ಬೋದು, ನಮ್ಮ ಮನೇಲಿ ಯಾವಾಗಲೂ ರಂಗೋಲೆ ಎಳಿ ಅಂದರೆ ಎಳಿತಾ ಇರುತ್ತೆ ನಮ್ಮಮ್ಮ. ಎಲ್ಲ ತೊಳೆದು ಬೆಳಗಿ ಕ್ಲೀನಾಗಿ ಅಲ್ಲಿ ಸ್ವಲ್ಪ ತೊಟ್ಟದು ಪೇಂಟ್ ಮಿಕ್ಕಿತ್ತಲ್ಲ, ಅದನ್ನು ಹೊಸ್ಲಿಗೆ ಬೇರೆ ಓಡಿಸ್ಕೊಂಡಿತ್ತು ನಮ್ಮಮ್ಮ. ಸೊ ನೀವು ನೋಡ್ತಾ ಇರ್ಬೋದು, ರಂಗೋಲೆ ಎಷ್ಟು ಬೇಕಾದರೂ ಎಳೀತದೆ, ಚೆನ್ನಾಗಿ ಬಿಡುತ್ತೆ ನಮ್ಮಮ್ಮ. ಸೊ ಅದಾದಮೇಲೆ ನಾನು ಒಂದು ಲೋಟ ಕಾಫಿ ಕೊಟ್ಟಿತ್ತು ನಮ್ಮಮ್ಮ. ಅದನ್ನು ಕುಡಿದ್ಬಿಟ್ಟು ಅಷ್ಟೆಲ್ಲ ಮನೆಯವ್ರು ಬಂದರು. ಫಿಲ್ಟ್ರ್ ನೀರಿರಲಿಲ್ಲ, ಸೊ ಅದನ್ನು ತೊಗೊಂಡು ಬಂದರು. ಸೊ ಸೂತ್ಕ ತೊಗೊಳಕ್ಕೆ ನಾವು ನಮ್ಮ ಮನೆ ದೇವರು ರೇವಣಸಿದ್ದೇಶ್ವರ ಆಗಿರೋದ್ರಿಂದ, ಸೊ ನಮ್ಮ ಮನೆ ಲಿಂಗ ಹಾಕಿಸ್ಕೊಂಡಿರ್ತಾರಲ್ವ ನಮ್ಮ ಮನೆ ದೇವರು ಐನೋರು. ಸೊ ಅವ್ರನ್ನ ಕರೆಸ್ಬಿಟ್ಟು ಅವ್ರ ಪಾದ ತೊಳೆದ್ಬಿಟ್ಟು ಆ ನೀರನ್ನ ಮನೆಗೆ ಎಲ್ಲದಕ್ಕೂ ಹೆಚ್ಚಿ ಸೂತ್ಕ ಕಳ್ಕೊತೀವಿ ನಾವು. ಇದು ನಮ್ಮ ಮನೆ ಐನೋರು ಲಿಂಗ ಹಾಕಿಸ್ಕೊಂಡಿದ್ದಾರಲ್ಲ. ಏನಂದರೆ ಬೆಳಗ್ಗೆ ಎದ್ದು ಇವನ್ನ ಪಾಪನ ಸುಧಾರಿಸೋದೇ ಲೇಟ್ ಆಗಿಬಿಟ್ಟಿತ್ತು, ವಾರ ಮಾಡೋದು ಲೇಟ್ ಆಗಿಬಿಟ್ಟಿತ್ತು. ಅಷ್ಟರಲ್ಲಿ ಐನೂರು ಕೂಡ ಬಂದುಬಿಟ್ರು. ಸೊ ಅಷ್ಟರಲ್ಲಿ ನಾನು ಸ್ವಲ್ಪ ರೆಡಿ ಮಾಡಿಕೊಡ್ತಾಯಿದ್ದೆ ಐನೂರಿಗೆ ಏನು ಬೇಕು ಅದನ್ನು. ಅಷ್ಟರಲ್ಲಿ ನಮ್ಮಮ್ಮ ದೇವ್ರ ಮನೆ ರೆಡಿ ಮಾಡ್ಕೊತಾಯಿತ್ತು. ಸೊ ಲಾಸ್ಟ್ ವಿಡಿಯೋಗೆ ಪ್ರೆಗ್ನೆನ್ಸಿ ಇದೇನದು ಡೆಲಿವರಿಲಾಗಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ, ಮತ್ತು ಕಮೆಂಟ್ ಕೂಡ ಬರ್ತಾಯಿದೆ, ಯಾವ ಪಾಪು ಆಯಿತು, ಹೆಂಗಾಯಿತು ಅಂತ ಹೇಳ್ತಾಯಿದ್ದೀನಿ. ಯಾವ ನಾರ್ಮಲ ಸೀಸರಿಂಗ್ ಎಲ್ಲ ಕಮೆಂಟಲ್ಲೇ ರಿಪ್ಲೈ ಮಾಡಿದ್ದೀನಿ ನಾನು ಆಲ್ಮೋಸ್ಟು. ನನಗೆ C-ಸೆಕ್ಷನ್ ಆಗಿರೋದು, ಬೇಬಿ ಬಾಯ್ ಆಗಿರೋದು. ಸೊ ಎಷ್ಟೊಂದು ಜನ ನ್ಯೂ ಯೂಟ್ಯೂಬರು ನಮಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಕಮೆಂಟ್ ಮಾಡಿದ್ರ. ಖಂಡಿತವಾಗ್ಲೂ ನಾನು ಕೂಡ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ತಾ ಇರ್ತೀನಿ, ನೋಟಿಫಿಕೇಷನ್ ಬಂದರೆ. ಸೊ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಆ್ಯಂಡ್ ಇಲ್ಲಿ ಲಾಸ್ಟಲ್ಲಿ ನಮ್ಮ ಐನೋರಿಗೆ
ಅಕ್ಪಡಿ ಅಂತ ಕೊಡ್ತೀವಿ. ಅಕ್ಕಿ, ಬೆಲ್ಲ, ಬೇಳೆ, ತರಕಾರಿ ಮತ್ತು ಏನೇನು ನಮ್ಮ ಮನೇಲಿ ಏನೇನು ದಿನಸಿ ಐಟಮ್ ಇದೆ ಅದನ್ನೆಲ್ಲ ಕೊಟ್ಟು ಇದು ಮಾಡ್ತೀವಿ. ಕೊಟ್ಟು ಸೂತ್ಕ ಕಳ್ಕೊತೀವಿ. ಸ್ವಲ್ಪ ಗಂಜಲ ಕೊಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಕಾಲು ತೊಳೆದು ಪೂಜೆ ಮಾಡಬೇಕು. ಪೂಜೆ ಮಾಡಿ ನಿಮಿಷ ಒಂದು ಇದು ಇಗ್ನೇಷನ್ ಮಾಡ್ಕೋ ಗರ್ಕಿನೂ ಅದಾವೆ. ನಮ್ಮ ಮನೇಲಿ ಏನೇ ಸೂತ್ಕ ಆದರೂ ಇವರೇ ಬಂದು, ಮುಂಚೆ ಇವರ ಅಣ್ಣ ಬರ್ತಾಯಿದ್ರು, ಅವ್ರು ತೀರೋಗಿರೋದ್ರಿಂದ ಇವರು ಅವ್ರ ತಮ್ಮ, ಸೊ ದಟ್ ಅದಕ್ಕೋಸ್ಕರ ಅವ್ರು ಬಂದಿದ್ದು. ಅವ್ರ ಅಣ್ಣ ಬಂದಿದ್ದರೆ ಇನ್ನೂ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾಯಿದ್ರು. ಇವ್ರು ಸ್ವಲ್ಪ ಆ ಥರ ಮಾಡ್ತಾಯಿದ್ರು ಪೂಜೆ ಮಾಡೋದಕ್ಕೆ. ಬೇರೆ ಕಡೆ ಒಪ್ಕೊಂಬಿಟ್ಟಿದ್ದೀನಿ ನಾನು ಅಂತ ಹೇಳ್ಬಿಟ್ಟು. ಸೊ ಪೂಜೆ ಬಂದು ನಾವಿಬ್ಬರು ಏನು ಪಾಪುಗೆ ಅಪ್ಪ ಅಮ್ಮ ಇದ್ದೀವಿ, ಅವರು ಪಾದ ತೊಳೆದ್ಬಿಟ್ಟು ಪೂಜೆ ಮಾಡಬೇಕು. ಆಮೇಲೆ ಅವರು ನಮಗೆ ವಿಭೂತಿ ಆಗಿರೋದ್ರಿಂದ ನಾವು ವಿಭೂತಿ ಪಟ್ಟೆ ಬೆಳೆದ್ಬಿಟ್ಟು ಹೋಗ್ತಾರೆ.
ಒಬ್ಬರೇ ಸಾಕಾ? ಆಯ್ತು ಎಲ್ಲ ಎತ್ಬಿಟ್ಟು ಹಂಗೆ ಮಲಗಿಸ್ತಿತ್ತು. ಹಂಗೆ. ಇದು ಹಿಂಗಾಕ್ಲತ್ತಲೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಗೈಸ್. ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಆ್ಯಂಡ್ ಲೈಕ್ ಕೊಡಿ. ಮಲ್ಕೋತಾವ ನಿಮ್ಮ ಫ್ರೆಂಡ್ಸ್ ಅಂತ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೋರ್ ಸಪೋರ್ಟ್ ಮೀ. ಬೇಡ ಮಲ್ಕೊಳಪ್ಪ ಇನ್ಮೇಲೆ. ಚಡ್ಡಿ ಎಲ್ಲ ಮುಗೋಯ್ತಾರೆ. ಕೊಡ್ತಾ ಇಲ್ಲ ಕಾಲ ಹೆಂಗಿಟ್ಕೊತಾನೆ. ಆದ್ಮೇಲೆ ಒಂದು ದಿಂಬೇರೆ ನೀನಕ್ಕೆ ಹಿಡ್ಕತೀಯ ಪಾಪನ. ಹಿಂಗಿಟ್ಕೊ ಕುಂಡಿ ಹತ್ರ ಒಂದು ಕೈ ತಲೆ ಹತ್ರ ಒಂದು ಕೈ ಹಾಕ್ಬಿಟ್ಟೆ. ಸಿಂಬಿ ಮಾಡಾಕಿದ್ವಿ ಸರೋಜ ಮೇಸ್ತ್ರಿ. ದೇವ್ರ ಹೆಸರು ಇಲ್ಲ ಫಸ್ಟ್ ದೇವ್ರ ಹೆಸರು ಇಟ್ಬಿಟ್ಟು ಆಮೇಲೆ ಬೇಕಾದ್ರೆ ಹೆಸರು. ಮೇಸ್ತ್ರಿ ಅಣ್ಣ. ಕಾಲಿಡಪ್ಪ. ದಿಂಬೇರೆ ಅಂತ ಹಿಂಗೆ ಇಲ್ಲ ಮೈ ಮಾತ್ರ ನಮ್ಮ ಅಮ್ಮ ತೊಳಿತೈತಾರೆ. ಸರೋಜ ಮಾಡ್ತೀವಿ. ಕದ್ದವನೇ ಏನೋ ನಾನು ಅಲ್ಲಿ ಬೆಲ್ಲ ಮಡಗಿದೆ ಕದ್ಬಿಟ್ಟು ಬಂದವನೆ. ಆಗಿಂದ ಬಿಗ್ಲಿಸ್ತಾವನೆ. ಅದೇ ಅಲ್ಲಿ ಬೆಲ್ಲ ಮಡಗಿದೆ ಕದ್ದವನೆ. ಇದು ಏನಿಲ್ಲ ಅಕ್ಕ, ಹಂಗ್ ಮನಿ ಕಳಕ್ಕೆ ಮನಿ ಕತ್ತಾರಲ್ಲ 3 ತಿಂಗಳ ಗಂಟ ಇಷ್ಟಿಷ್ಟಾಗ ಬಟ್ಟೆ ಹರ್ಕೊಳ್ಳೋದು, ಕೈ ಎಣ್ಣೆಗೆ ಅಜ್ಜಿಬಿಡೋದು, ಅಜ್ಜಿಬಿಟ್ಟು ಹಿಂಡ್ಬಿಟ್ಟು ಸುತ್ತ ಬಿಡೋದು ಮಂಡಿಗೆ. ಅವನ್ ಯಾರಾಗ್ತವೆ ಈಗ ಹಂಗೆ ಮಕ್ಳು ಹಾಕೊಳ್ಳೋದು ಈಗ. ಅಲ್ಲ ಈಗ ಹಂಗೆ ಅದಕ್ಕೆ ನಾನು ಇಟ್ಬಿಟ್ಟು ಇಲ್ಲ ರಗ್ಗು ಹಾಕ್ಬಿಟ್ರೆ ಒಂದೆರಡು ರಗ್ಗು ಹೆಚ್ಚಿಗೆ ಇರಿಸ್ಬೇಕು ಮಕ್ಳು. ರಗ್ನೆ ತಳ್ತಾನೆ. ಅದಕ್ಕೆ ಸಣ್ಣ ದಿಂಬಾಕ್ಬಿಡಿ.